ನಗರದ ಜೀವನಾಡಿ ಅಂತಲೇ ಕರೆಯಲಾಗುವ ಆಟೋ ಸೇವೆ ಈಗ ಸಂಕಷ್ಟದ ಸುಳಿಗೆ ಸಿಲುಕಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಎಲ್ಪಿಜಿ ಗ್ಯಾಸ್ ಕೊರತೆ ಸಾವಿರಾರು ಆಟೋ ಚಾಲಕರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ನು ಬಗೆಹರಿಯದ ಸಿಲಿಕಾನ್ ಸಿಟಿ ಆಟೋ ಚಾಲಕರ ಸಮಸ್ಯೆ. ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಚಾಲಕರ ಕ್ಯೂ. ಆಟೋ ಚಾಲಕರಿಗೆ 15,000 ರೂಪಾಯಿ ಪರಿಹಾರ ನೀಡಿ ಚಾಲಕರ ಸಮಸ್ಯೆ ಇಂದು ಕೂಡ ಮುಂದುವರೆದಿದೆ. ನಗರದ ಹಲವು ಏರಿಯಾಗಳಲ್ಲಿ ಕೆಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ರೆ ಓಪನ್ ಇರುವ ಬಂಕ್ಗಳ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ, ಹಲವು ದಿನಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದೆ. ದಿನಗೂಲಿ ನಂಬಿ ಬದುಕುವ ಆಟೋ ಚಾಲಕರಿಗೆ ಒಂದು ದಿನ ಕೆಲಸ ಇಲ್ಲದಿದ್ರೆ ಅವರ ಕುಟುಂಬದ ಹಸಿವು ನೀಗುವುದಿಲ್ಲ. ಆದರೆ ಇಂದು ಗ್ಯಾಸ್ಗಾಗಿ ಕೆಲಸ ಬಿಟ್ಟು ಸಾಲಿನಲ್ಲಿ ನಿಲ್ಲುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೆಲವು ಬಂಕ್ಗಳಲ್ಲಿ ನಿಗದಿತ ಗ್ಯಾಸ್ ಮಾತ್ರ ನೀಡಲಾಗ್ತಾ ಇದೆ. ಒಂದು ಸಲ ಕ್ಯೂ ನಿಂತ್ರೆ ಕೆಲವು ಕಡೆ 300 ರೂಪಾಯಿ ಕೊಟ್ಟರೆ ಇನ್ನು ಕೆಲವು ಕಡೆ 500 ರೂಪಾಯಿ ಗ್ಯಾಸ್ ಮಾತ್ರ ತುಂಬಿಸಲಾಗುತ್ತಿದೆ. ಇದು ಆಟೋ ಚಾಲಕರ ತಾಳ್ಮೆಯನ್ನ ಪರೀಕ್ಷಿಸುವಂತಿದೆ. ಯೂನಿಯನ್ ಎಲ್ಲ 100% ಇಲ್ಲ, ಒಗ್ಗಟ್ಟು ಯಾರೂ ಸರಿ ಇಲ್ಲ. ಯಾವ ಎಷ್ಟೊಂದು 50-100 ಯೂನಿಯನ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸೆಲ್ಫಿಶ್ಗಳು. ಏನು ಪ್ರಯೋಜನ? ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂತಾರೆ. ಡ್ರೈವರ್ಗೆ ಏನು ಅನುಕೂಲ ಮಾಡ್ಯಾರ ಇಲ್ಲಿ? ಅವರು ಏನಾದರೂ ಮಾಡಿದಾರ ಹೇಳಿ? ಹೌದಪ್ಪ, ಇಂಥದ್ದು ಅನುಕೂಲ ಮಾಡಿ ಇಂಥ ಕಷ್ಟ ಟೈಮಲ್ಲಿ ಹೆಲ್ಪ್ ಮಾಡೋದು ಇನ್ಯಾವಾಗ್ರಿ ಮಾಡ್ತಾರೆ? ಯಾವ ಬಂಕಲ್ಲಿ ಬಂದು ನಿಂತ್ಕೊಂಡು ಹಾಕ್ಸಿ ಮಾಡಿ ಇವೆಲ್ಲ ಮಾಡಿದ್ರೆ ತಾನೇ ನಾವು ಒಂದು ಯೂನಿಯನ್ ಅಂತ ಖುಷಿ ಆಗೋದು. ಇತ್ತ ಈ ಕ್ಯೂನಿಂದಾಗಿ ಸ್ಥಳೀಯರಿಗೆ ಮತ್ತು ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ ಪೊಲೀಸರು ಸಮಯ ಬದಲಾವಣೆಗೆ ಸೂಚಿಸಿದ್ದಾರೆ. ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಮಧ್ಯಾಹ್ನ 3 ಗಂಟೆಯ ನಂತರ ಓಪನ್ ಎಂಬ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ಗಾಗಿ ಕಾದು ಬಂದ ಚಾಲಕರು ಅಸಹಾಯಕರಾಗಿ ಬೇರೆ ಬಂಕ್ಗಳ ಕಡೆ ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೀವನ ತುಂಬ ಕಷ್ಟ ಆಗ್ತಾ ಇದೆ. ಗಂಟೆಗಟ್ಟಲೆಗಾದ್ರೂ ಕೆಲವೊಂದು ಸರಿ ಗ್ಯಾಸ್ ಸಿಗೋದಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಮಾಡ್ತಾ ಇದ್ದಾರೆ, ಆದರೆ ರಾಜ್ಯ ಸರ್ಕಾರದವರು ಏನೂ ಮಾತಾಡ್ತಿಲ್ಲ. ಅವ್ರ ಮೇಲೆ ಆಗ್ತಾ ಇದ್ದಾರೆ ಗುಬೇನ. ಇವ್ರು ಹೋಗಿ ಡಿಮ್ಯಾಂಡ್ ಮಾಡೋದು ತಾನೆ ಅವ್ರಿಗೆ. ಇವ್ರೇನು ಡಿಮ್ಯಾಂಡ್ ಮಾಡೋದು ಇಲ್ಲಿ ನಮಗೆ ಯಾವ ಕಳಿಸಿಲ್ಲ ಅಂತಂದರೆ ಇವಾಗ ಕೇಳಬೇಕು. ನಮ್ಮ ರಾಜ್ಯದಲ್ಲಿ ಕಷ್ಟ ಇದೆ, ಆಟೋ ಡ್ರೈವರ್ಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ತಕ್ಷಣವೇ 15,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ಆಟೋ ಘಟಕ ಸರ್ಕಾರವನ್ನ ಒತ್ತಾಯಿಸಿದೆ. ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ. ಪ್ರತಿ ಆಟೋ ಚಾಲಕರ ಕುಟುಂಬದವರಿಗೆ ತಿಂಗಳಿಗೆ 15,000 ರೂಪಾಯಿ ಈ ಸಂಕಷ್ಟ ಮುಗಿಯುವವರೆಗೂ ಕೊಡಬೇಕು ಅಂತ ಕೇಳ್ತೀನಿ. ಇಲ್ಲದೆ ಇದ್ರೆ ಎಚ್ಚರಿಕೊಳ್ಳಿ. ಆಮ್ ಆದ್ಮಿ ಪಕ್ಷ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಇನ್ನೂ ತೀವ್ರ ಮಾಡಿಕೊಂಡು ನಿಮ್ಮ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಒಟ್ನಲ್ಲಿ ನಗರದ ರಸ್ತೆಗಳ ಮೇಲೆ ಓಡಾಡುತ್ತಿದ್ದ ಆಟೋಗಳು ಇಂದು ಗ್ಯಾಸ್ ಬಂಕ್ಗಳ ಮುಂದೆ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರ ಜೀವನ ಗ್ಯಾಸ್ ಸಿಲಿಂಡರ್ ಸುತ್ತಲೇ ಸುತ್ತುತ್ತಿದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಈ ಸಂಕಷ್ಟ ಮುಂದುವರಿಯಲಿದೆ. ಏಪ್ರಿಲ್ 10ರಂದು ಆಹಾರ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.